ಅವರು 1/1/24ರಿಂದ ವೇತನ ಪರಿಷ್ಕರಣೆ ಬಗ್ಗೆ ಬಾಯೇ ಬಿಡ್ತಾ ಇಲ್ಲ. ಅವರು ಏನು ಹೇಳ್ತಾ ಇದ್ದಾರೆ, 1/3/23ರಿಂದ ಇಂದಿನ ಸರ್ಕಾರ ಒಂದು ನೋಟಿಫಿಕೇಶನ್ ಮಾಡಿದೆ, ಅದನ್ನು ಅವರು ಆಧಾರವಾಗಿ ಇಟ್ಕೊಂಡಿದ್ದಾರೆ. 1/1/20ರಿಂದ ಜಾರಿ ಕೊಟ್ಟಿರೋದ್ರಿಂದ ಮಾರ್ಚ್ 2023 ಸಂಬಳವನ್ನು ಕೊಡಲಿಕ್ಕೆ ನೋಟಿಫಿಕೇಶನ್ ಮಾಡಿದ್ದಾರೆ. ಅವರು ಅದನ್ನು ತಪ್ಪಾಗಿ ಅರ್ಥೈಸಿಕೊಂಡು ಸಾರಿಗೆ ನಿಗಮಗಳಲ್ಲಿ ಉನ್ನತ ಮಟ್ಟದ ಅಧಿಕಾರಿಗಳು ಕೂಡ ಮುಖ್ಯಮಂತ್ರಿಯವ್ರನ್ನ ಕನ್ಫ್ಯೂಸ್ ಮಾಡಿಸಿ 1/1/23 ಅನ್ನೋದನ್ನು ಅವರು ಮುಂದೆ ಮಾಡ್ತಾ ಇದ್ದಾರೆ. ಆದರೆ ನಮಗೆ ಜಾರಿಯಾಗಿರೋದು 1/1/2020ರಿಂದ 15% ವೇತನ ಹೆಚ್ಚಳ ಆಗಿದೆ. ಅಂದಿನಿಂದ ನಮಗೆ ಇಂಕ್ರಿಮೆಂಟ್ ಕೊಟ್ಟಿದ್ದಾರೆ. ಮತ್ತು ನಿವೃತ್ತ ನೌಕರರಿಗೆ ಅಂದಿನಿಂದ ಗ್ರ್ಯಾಚುಟಿ ಮತ್ತು ಡಿಫರೆನ್ಸ್ ಅಮೌಂಟ್ ಎಲ್ಲ ಕೊಟ್ಟಿದ್ದಾರೆ. ಆದ್ದರಿಂದ 1/1/20ರಿಂದಲೇ 31/12/2023 ಅಂದರೆ 4 ವರ್ಷಗಳ ಕಾಲ ಆ ವೇತನ ಪರಿಷ್ಕರಣೆ ಅವಧಿ 1958ರಿಂದ ಏನು ಬಂದಿದೆ ಅದನ್ನು ಇವತ್ತ ಮುರಿಲಿಕ್ಕೆ, ಉಲ್ಲಂಘನೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಹೋಗ್ತಾ ಇದೆ. ಯಾವುದೇ ಸಂದರ್ಭದಲ್ಲೂ ಕೂಡ ನಾವು ಇದನ್ನು ಬಿಟ್ಕೊಡ್ಲಿಕ್ಕೆ ತಯಾರಿಲ್ಲ. ನಮಗೆ 1/1/24ರಿಂದ ವೇತನ ಪರಿಷ್ಕರಣೆ ಆಗಬೇಕು. ಯಾವುದೇ ಶಿಸ್ತು ಕ್ರಮಕ್ಕೆ ಸಾರಿಗೆ ನಿಗಮಗಳ ನೌಕರರು ಎದುರೋದಿಲ್ಲ, ಹಂಚೋದಿಲ್ಲ. ಯಾಕೆ ಅಂತೇಳಿದರೆ ಅವ್ರಿಗಿಂತ 10 ಸ್ಟ್ರೈಕ್ ಮಾಡಿ ಅನುಭವ ಇದೆ. ನಿಮ್ಮ ಗಮನಕ್ಕೆ ಈ ರಾಜ್ಯದಲ್ಲಿ ನಾಳೆ ಬಾರ್ಡ್ಯೂಟಿ, ಇವತ್ತು ಹೋದ್ರೆ ನಾಳೆ ರಾತ್ರಿಗೆ ಇಳಿಬೇಕಲ್ಲ, ಈಗಲಿಂದಲೇ ಎಫೆಕ್ಟ್ ಆಗ್ತಾ ಇದೆ. ನಾವು ಸಂಬಳ ಮುಷ್ಕರ ಮಾಡುವಂಥ ಸಂದರ್ಭದಲ್ಲಿ ನಾವು ಗೈರು ಹಾಜರಿ ಆಗೋದಕ್ಕೆ ನಾವು ಸಂಬಳ ಕೇಳೋದಿಲ್ಲ. ಅದನ್ನು ಯಾರೂ ಕೂಡ ವರ್ಕರು ಕೂಡ ಅಪೇಕ್ಷೆ ಪಡೋದಿಲ್ಲ. ಆದರೆ ನಮಗೆ ಹಕ್ಕುಗಳು ಉಳಿಬೇಕು. ಅದರಿಂದ ಅವರು ಯಾವುದೇ ಬೆದರಿಕೆ ಹಾಕಿದ್ರು ಕೂಡ ಸಾರಿಗೆ ನಿಗಮಗಳ ನೌಕರರು 100ಕ್ಕೆ 100 ಮುಷ್ಕರವನ್ನು ಯಶಸ್ವಿ ಮಾಡ್ತಕ್ಕಂಥ ತಿಳುವಳಿಕೆ ಅವರಿಗಿದೆ. ಆದ್ದರಿಂದ ನಾವು ಜಂಟಿ ಕ್ರಿಯಾ ಸಮಿತಿ ಅವರಿಗೆ ನಾಯಕತ್ವವನ್ನು ಕೊಡ್ತೀವಿ. ಯಾವುದಕ್ಕೂ ಅಂಜಬಾರದು, ಹಳಗಬಾರದು. ಯಾವುದೇ ಪರಿಸ್ಥಿತಿ ಬಂದರೂ ನಾವು ಅದನ್ನು ಎದುರಿಸಲಿಕ್ಕೆ ತಯಾರಿದ್ದೀವಿ. ನಾಳೆ ಬೆಳಗ್ಗೆ ಸ್ಪಷ್ಟಪಡಿಸೋದಂದ್ರೆ ಮನವಿಯನ್ನು ಮುಷ್ಕರವನ್ನ ನೋಟಿಸನ್ನು ನಾವು ಸರ್ಕಾರಕ್ಕೆ ಜಾರಿ ಮಾಡಿದ್ವಿ. ಸರ್ಕಾರ 20 ಮುಂಚೆ ನಾವು ಕರೆದು ಮಾತಾಡುವಂಥ ಒಂದು ಪ್ರಕ್ರಿಯೆಯನ್ನು ಅವರು ಮಾಡಿಲ್ಲ. ನಾಳೆ ಮುಷ್ಕರ ಮುಟ್ಟಿದಲ್ಲಿ ಇವತ್ತು ನಾವು ಕರೆದದನ್ನು ಅವರೊಂದು ಅನಾದರ ಧೋರಣೆಯನ್ನು ತೋರ್ಪಡಿಸಿದ್ದಾರೆ. ನಾವು ಸಾವಿರ ಮನವಿ ಮಾಡೋದಂದರೆ ನಾವು ಮುಷ್ಕರಕ್ಕೆ ನಾವು ಕರೆ ಕೊಟ್ಟಿಲ್ಲ. ನಾವು ನಮ್ಮ ನ್ಯಾಯಯುತವಾದ ಬೇಡಿಕೆಗಳಿಗೋಸ್ಕರ ನಾವು ಮುಷ್ಕರ ನೋಟಿಸ್ ಕೊಟ್ಟಿದ್ದೇವೆ. ಸರ್ಕಾರದ ತಾತ್ಸಾರ ಮನೋಭಾವ, ಅಸಡ್ಡೆ ಮನೋಭಾವ ಸಿಎಂ ನಾವು ಶ್ರೀನಿವಾಸ ಮೂರ್ತಿ ಕಮಿಟಿ ಏನು ಹೇಳಿದೆ ರೆಕಮೆಂಡೇಶನ್ ಜಾರಿ ಮಾಡ್ತೀವಿ. 1/1/24 ವೇತನ ಬಗ್ಗೆ ಏನು ಮಾತಾಡಿಲ್ಲ. ನಾವೇನು ಹೇಳಿದ್ವಿ, ಅವರು ಅರ್ಧ ರೆಕಮೆಂಡ್ ಮಾಡಿದ್ದಾರೆ, 38 ತಿಂಗಳದ್ದು ಮಾಡಿಲ್ಲ. ಅವ್ರು ಹೇಳಿದ್ರು 14 ತಿಂಗಳದ್ದು. ಬಟ್ 38 ತಿಂಗಳು ನಾವು ಕೆಲಸ ಮಾಡಿದ್ದೀವಿ, ನಮಗೆ 38 ತಿಂಗಳ ಅರಿಯರ್ಸ್ ಕೊಡಬೇಕು. ಸರ್ಕಾರಕ್ಕೆ ಇಟ್ಸ್ ಎ ಪೀನೆಟ್. 1/1/24ರಿಂದ ವೇತನ ಪರಿಷ್ಕರಣೆ ಆಗಬೇಕು. ಇನ್ನು ಉಳಿದ ವಿಷಯಗಳು ಮ್ಯಾನೇಜ್ಮೆಂಟ್ನಲ್ಲಿ ಚರ್ಚೆ ಮಾಡಬೇಕು ಅಂತ ನಾವು ಸ್ಪಷ್ಟವಾಗಿ ಹೇಳಿದ್ವಿ. ಆದರೂ ಸೆಷನ್ ಆದಮೇಲೆ ಮತ್ತೆ ಕೂತ್ಕೊಳ್ಳೋಣ ಅಂತ ಹೇಳಿದರು. ನಾವು ಪಬ್ಲಿಕ್ಕಿಗೆ ತೊಂದರೆ ಮಾಡಬೇಕು ಅಂತ ಮುಷ್ಕರಕ್ಕೆ ಕರೆ ಕೊಟ್ಟಿಲ್ಲ. ನಿಮ್ಗೆ ಗೊತ್ತಿದೆ, ಡಿಸೆಂಬರ್ 31ರಿಂದಲೇ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದು. ಅವಾಗ ಕೈ ಬಿಡಿ ಅಂತ ಹೇಳಿದರು, ಕೈ ಬಿಟ್ಟಿವಿ. ಇನ್ನೂ ಮುಂದೆ ಎಳ್ಕೊಂಡು ಹೋಗಕ್ಕೆ ನಮಗಿಷ್ಟ ಇಲ್ಲ. ಸರ್ಕಾರಕ್ಕೆ ಪ್ರಾಮಾಣಿಕತೆ ಇದ್ದಿದ್ದರೆ ನಾವು ನೋಟಿಸ್ ಕೊಟ್ಟ ತಕ್ಷಣ ಕರೆದು ಮಾತಾಡಬೇಕಾಗಿತ್ತು. ನಾಳೆ ಸ್ಟ್ರೈಕ್ ಇಟ್ಕೊಂಡು ಇವತ್ತು ಕರೆಯೋದು ಅಲ್ಲ. ಸರಿ, ಕರೆದಿದ್ದಾರೆ, ಓಕೆ. ಈಗ ಏನು ಮಾಡ್ತೀರಾ ಅಂತೇಳಿ ಹೇಳಿದ್ರಿ. ಸಿಎಂ ಅದಕ್ಕೇನು ರಿಪ್ಲೈ ಮಾಡಿದ್ರು? ಇಲ್ಲ, ಅದಕ್ಕೆ ಅವ್ರೇನು ಮಾಡಿಲ್ಲ. ಇಲ್ಲ ನೀವು ಮಾತಾಡೋಣ ಮುಂದಕ್ಕೆ, ನೀವು ವಾಪಸ್ ತಗೊಳ್ಳಿ ಅಂತ ಹೇಳಿದರು. ಆದ್ದರಿಂದ ಆಗೋದಿಲ್ಲ. ಸೊ ನಾಳೆ ಸ್ಟ್ರೈಕ್ ಆಗುತ್ತೆ. ನಾವು ಅದು ಅವ್ರಿಗೆ ಬಿಟ್ಟಿದ್ದು, ಹಿಂದೆ ನಾವು ಒಂದು ನಿಮಿಷ, ನಾವು ಸಾರಿಗೆ ನಿಗಮದ ಬಸ್ಸುಗಳು ಯಾವುದೂ ನಡೆಯೋದಿಲ್ಲ. ಅವರು ಪ್ರೈವೇಟ್ ಬಸ್ ಆಪ್ರೇಟ್ ಮಾಡ್ತಾರೋ, ಟೆಂಪೋ ಆಪ್ರೇಟ್ ಮಾಡ್ತಾರೋ, ಅವ್ರಿಗೆ ಬಿಟ್ಟಿದ್ದು. ನೋಡಿ, ಗಿಸ್ಮ ಎಲ್ಲ ಅವ್ರು ತಗೊಂಬಂದಿದ್ದಾರೆ.